Hey guys, welcome back to my YouTube channel Journey with Sudha Ranjit. ನೀನೇ ಡ್ರೈವ್ ಮಾಡ್ತೀಯಾ? ಶೈಲಾ ನನ್ನ ಇಷ್ಟು ತಿಂಡಿಯೆಲ್ಲ ಎತ್ಕೊಂಡಿದ್ದೀನಿ. ಟ್ರಾಫಿಕ್ ನೋಡ್ಕೊಂಡು ಆಮೇಲೆ ಹೇಳ್ಬೇಕು. ಆಯ್ತಾ ಆಡ್ತೀಯಲ್ಲ ಇವಾಗ ಇಷ್ಟು ಲೇಟಾಗೆ? ಇವಾಗ ನೀನ್ ಸುಧಾ ಜೊತೆ ಬರೋದಾ? ಜಾಗ ಇಲ್ಲ, ನಾವು ಸುಧಾ ಜೊತೆ ಫಿಲ್ ಆಗಿ ಬಂದಿರೋದು. ಫುಲ್ ಆಗಿ ಪಾವನಿ ಪಂಜಿರಿ ನೀನು ಸುಧಾ ಮಮ್ಮಿ ನಮ್ತಾ ಇಲ್ಲ ನೋಡಿ, ನಾನು ನೋಡ್ಸಿರೋದು ಅಂದ್ರೆ. ಇವಾಗ ಹೇಳ್ತಾರಲ್ಲ ನಿನ್ ಜೊತೆ ಬರೋದು ಅಂತ. ನನ್ ಜೊತೆ ಬತ್ತಿಯಮ್ಮ? ಜೊತೆ ಕುತ್ಕೊಂತೀಯಮ್ಮ ನೀನು? ನಿಮಗೆ ಭಯ ಆಗೈತಲ್ಲ ಅಲ್ಲಿ ನೋಡ್ಕೊಂಡ್ ಬರಕ್ಕೆ? ಅಯ್ಯೋ ಅಮ್ಮ ನನ್ನೊಂದು ಸಾಕಾಗೋಯ್ತಮ್ಮ. ಈ ಪ್ಲಾನ್ ಇಂಡೋರ್ ಪ್ಲಾನ್ಸ್ ಅದು ನೀವು ಅಷ್ಟು ದೂರದಿಂದ ಕಾರ್ ಹಿಡ್ಸ್ಕೊಂಡ್ ಬಂದಿದ್ರಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಹೆಂಗಿದೆ ನಿಮ್ಮ ಫೀಲಿಂಗ್? ಏನಕ್ಕಂತ ಚಚ್ತಾ ಇದ್ದೀರಾ? ಶೇರ್ ಮಾಡಕ್ಕೆ ಎಲ್ಲ ಅನ್ನ ಕೈಯಲ್ಲಿ ಹೆಂಗಂದ್ರೆ ಮುರಿತಾರೆ ಅದಕ್ಕೆ. ಗಟ್ಟಿ ಐತೆ ತಾನೇ? ಗಟ್ಟಿ ಅಲ್ಲ ಐತೆ ನೀಟಾಗಿ ಬರುತ್ತೆ. ಹೌದಾ? ಆಂಟಿ ನಾನ್ ಜಯನಗರ್ ಬರಲ್ಲ, ನೀ ಇಲ್ಲೆಲ್ಲ ಬರಂಗಿದ್ರೆ ಬಾ. ಒಂದ್ ದಿವಸ ಫುಲ್ ಅದೇ ಆಗೋಗುತ್ತೆ ತಾನೆ? ಆಗುತ್ತೆ. ಮಿನಿಮಮ್ 4 to 5 hours ಆಗಿ ಆಗುತ್ತೆ. ನೋ ವಾಟ್, ನಾನೇ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು ಕಲ್ಕೆರೆಯಿಂದ. ನಾನು ಅದಕ್ಕೆ ಹೊಸದಾಗಿ ಹೇಳ್ತಾ ಇರೋದು. ಟ್ರಾಫಿಕ್ ಅದೆಲ್ಲ ಇಲ್ಲ, ಟ್ರಾಫಿಕ್ ಅಲ್ಲೆಲ್ಲ ಚೆನ್ನಾಗಿ ಅನಿಸ್ತು. ಏನಂದ್ರೆ ಈ ಸಂಧಿ ರೋಡ್ ತುಂಬಾ ಚಿಕ್ಕ ರೋಡ್ ಇದು, ಅದ್ರ ಹತ್ರ ಒಂದ್ ಸ್ವಲ್ಪ ಭಯ ಅನಿಸ್ತು ಅಷ್ಟೇ. ಏನ್ರ ಯಾವ ಕಾರಲ್ಲಿ ನಿಮ್ದು? ಗ್ಲಾನ್ಸಾದಲ್ಲಿ ನನಗೆ ಫಾರ್ಚುನರ್ ಅಲ್ಲಿ ಡಿಸ್ಟೆನ್ಸ್ ಗೊತ್ತಾಗಲ್ಲ ನನಗೆ. ಅಲ್ಲಿ ನಾವು ಇದಕ್ಕೆ ಹೋಗಿದ್ವಲ್ಲ ನೀರು ತರ, ಅವಾಗ ಸ್ವಲ್ಪ ಓಡಿಸ್ದೆ. ಇದು ಆಟೋಮೆಟಿಕ್, ಅದು ಆಟೋಮೆಟಿಕ್. ನಿಮ್ದು ಆಟೋಮೆಟಿಕಾ? ಇವತ್ತು ಫುಲ್ ಜಾಮ್ ಆಗಿತ್ತು. ಫುಲ್ ಜಾಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ನನಗೆ. ಹಾ, ಅದಕ್ಕೆ ಆಚೆ ಅಲ್ಲ ಒಂದ್ಸತಿ ಜ್ಞಾಪಕ ಆಯ್ತಾ? ನಿಮ್ಮ ಮಮ್ಮಿ ಅಲ್ಲ ನಮ್ ಜೊತೆಗೆ ಬರ್ಬೇಕಾಗಿತ್ತು. ನಾ ಈ ಕಡೆ ಹಾಕೊಂತೀನಿ. ಇವಾಗೆ ಮಾಡ್ತಾ ಇರೋದಾ? ನೀವಿಬ್ರಿಗೆ ಮಾತ್ರ ನಾನು ನಾನ್ ವೆಜ್ ತಿನ್ನೋಣ ಅಂತ. ಇದ್ದವರೆಲ್ಲ ನಾನ್ ವೆಜ್ ತಿಂತಾರೆ. ಎಲ್ಲ ಓಕೆ, ಸ್ಲೀವ್ಲೆಸ್ ಯಾಕೆ? ಎಲ್ಲ ಓಕೆ, ಸ್ಲೀವ್ಲೆಸ್ ಯಾಕೆ? ಅದಕ್ಕೆ ಎಲ್ಲ ಓಕೆ, ಸ್ಲೀವ್ಲೆಸ್. ಆ ತಿಂಗ್ ಎತ್ಕೋಬೇಕಾದ್ರೆ ಆಂಟಿ ನಮ್ಗೆ ಮುದ್ದೆ ಮತ್ತೆ ಅಡುಗೆ ಮಾಡೋರೆಲ್ಲ ಯಾರು ಬರಲೇ ಇಲ್ಲ. ಎಲ್ಲ ಒಂದೊಂದು ರೆಸಿಪಿ ಮಾಡ್ಬೋದಾಯ್ತಾನೆ. ಮುದ್ದೆ ಮಾಡಿದ್ರಲ್ಲ, ನೀವು ಮುದ್ದೆ ಮಾಡಿದ್ರಲ್ಲ. ಕೊಟ್ಟವ್ರೆ ಅದ್ರಲ್ಲಿ ಮಾಡ್ತಾರೆ ಕಬಾಬ್. ಕಬಾಬ್ ಅಂತೂ ಸೂಪರ್ ಆಗಿ ಸೇಲ್ ಆಗ್ತದೆ.
ಮತ್ತೆ ಅದು ಕಲರ್ಫುಲ್ ಚೆನ್ನಾಗಿತ್ತು. ಮತ್ತೆ ಅಡುಗೆ ಮಾಡೋರೆಲ್ಲ ಯಾರು ಬರಲೇ ಇಲ್ಲ, ಎಲ್ಲ ಒಂದೊಂದು ರೆಸಿಪಿ ಮಾಡ್ಬೋದಾಯ್ತು ತಾನೆ. ಮುದ್ದೆ ಮಾಡಿದ್ರಲ್ಲ ಅಯ್ಯೋ ನಾನು ಸೇಮ್ ಹಂಗೆ ಕ್ಲೀನ್ ನಮ್ಮ ಪಂಚನಿ ಅಂತ ಏನದು ಸ್ಟವ್ ಈ ನಡುವೆ ಪಂಚನಿ ಒರೆಸೋದು ರಾತ್ರಿ ಹೊತ್ತು ಅಡುಗೆ ಮನೆ ಕ್ಲೀನ್ ಪಂಚನಿ ಕೆಲಸ. ಗುಡ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್. ಬ್ಯಾಡ್ ಅಲ್ಲ, ಗುಡ್. ಬ್ಯಾಡ್. ಒಂದ್ರಲ್ಲಿ ಮಾಡಿದ್ರೆ ಸಾಕು. ಏನು ಮಾಡ್ತೀವಿ ಪಂಜನಿ ಎಷ್ಟೊಂದು ಕೆಲಸ ಮಾಡ್ತಾಳೆ ನೋಡು. ಇಕ್ಬಿಟ್ಟು ಹೊಡಬಿಡ್ತಾಳೆ ಅವಳು. ಮಾಡೋದು ಪಾವನಿ ಎಲ್ಲರೂ ನಂದು ಯೂಟ್ಯೂಬ್ ಚಾನೆಲ್ ಅವ್ರದ್ದು ವಿಡಿಯೋ ಓಡಿಸ್ತಾ ಇರೋದು ಬೇಗ ಆಗುತ್ತೆ. ಒಂದು 7 ಮಮ್ಮಿ ಎಲ್ಗೆ? ಮನೆಗೆ ಯಾವಾಗ ಹೋಗೋಣ ಅಂತ. ಮಮ್ಮಿ ನೀರೆಲ್ಲ ಕರೆ ಏನಾಗ್ತದೆ? ಸಾಫ್ಟ್ ಆಗುತ್ತೆ. ನಾ ಏನು ಕೊಡಲ್ಲ ಸುಧಾ, ಇಷ್ಟೇ ಅಕ್ಕಿ ತಗೊಂಡಿದ್ದೀನಿ. ಇಷ್ಟಿಟ್ಟು ಕೊಟ್ಟು ಅವೆಲ್ಲ ತಗೊಳ್ಳಲ್ಲ, ವೇಸ್ಟ್ ಅಲ್ಲ ಸುಧಾ ಅವೆಲ್ಲ. ಇವಾಗ ಅರ್ಶ ಕುಂಕುಮ ಪ್ಯಾಕೆಟ್ ತಗೋ ಮತ್ತೆ ವೇಸ್ಟ್. ಯಾವುದೋ ರೀಲ್ಸ್ ಎಲ್ಲ ಬರೋಲ್ಲ, ಅದು ಕರೆಕ್ಟ್ ಅನ್ಸುತ್ತಲ್ಲ, ಎಲ್ಲ ವೇಸ್ಟ್. ಬಳೆ ಎತ್ಕೊಂಡು ಹೋಗು, ಅದು ವೇಸ್ಟು. ಸಾಕು ಅಷ್ಟೇ. ಒಂದು ಮಲೇಶ್ವರಮ್ಮು ಏನೆಲ್ಲ ಹೊಸ ಪಾರ್ಟ್ನರ್ ಸಿಕ್ಬಿಟ್ಟವ್ರೆ. ನಮ್ನೆಲ್ಲ ಏನ್ ಕೇಳೋದೆಲ್ಲ ಏನಿಲ್ಲ. ಹೊಸ ಪಾರ್ಟ್ನರ್ ಇವಾಗ ನಾವು ಮಲೇಶ್ವರಮದಲ್ಲಿ ಬಂದಿದ್ದು, ಇದನ್ನ ಹೇಳ್ಬಾರ್ದು ಅದಕ್ಕೆ. ಸೀರೆ ಇದು ನಮ್ಮ ಅಜ್ಜಿಯವ್ರ ಊರಲ್ಲಿ ಊರಬ್ಬ ಆಯಿತು. ಊರಬ್ಬ ಅಂದರೆ ದೊಡ್ಡಮ್ಮ ದೇವಿ ಜಾತ್ರೆ. ಇದು ಬಂದು ಶಿವನಹಳ್ಳಿಯಲ್ಲಿ 3 ದಿವಸ ಆಗುತ್ತೆ, ಪ್ರತಿ ವರ್ಷವೂ ಮಾಡ್ತಾರೆ. ನಾವು ಬೆಳಗ್ಗೆನೆ ಮನೆಗೆ ಹೋಗಿದ್ವಿ, ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದಿದ್ವಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ನಾವು ಪ್ರತಿ ವರ್ಷವೂ ಊರಬ್ಬಕ್ಕೆ ಹೋದವಾಗ ನಾವೂ ಮಡ್ಲಕ್ಕಿ ಕೊಡ್ತೀವಿ ದೇವ್ರಿಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋದವಾಗ ಈ ದೇವಸ್ಥಾನಕ್ಕೆ ಹೋಗಿದ್ವಿ. ಆವಾಗ ಈ ಥರ ಡೆಕೋರೇಷನ್ ಎಲ್ಲ ಏನೂ ಇರಲ್ಲ, ಜಸ್ಟ್ ಒಂದು ಫೋಟೋ ಇಟ್ಟಿರ್ತಾರೆ ದೊಡ್ಡಮ್ಮ ದೇವ್ರದ್ದು. ಇವಾಗ ವಿಗ್ರಹ ಅಂದರೆ ಮಣ್ಣಿಂದ ಮಾಡಿದ್ದು ತೊಗೊಂಬಂದು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಅವತ್ತಿನ ದಿನವೇ ಸಂಜೆಗೆ ಮೆರವಣಿಗೆ ಇರುತ್ತೆ, ಪಲ್ಲಕ್ಕಿಯಲ್ಲೆಲ್ಲ ಇಟ್ಬಿಟ್ಟು ಮೆರವಣಿಗೆ ಮಾಡ್ತಾರೆ. ಅದು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಈ ಸಲ ಸ್ಟೇ ಮಾಡಿ ನೋಡ್ಕೊಂಡು ಬಂದ್ವಿ ಅದೆಲ್ಲ. ಬೆಳಗ್ಗೆ ನೋಡಿದ್ವಲ್ಲ, ಇವತ್ತು ಹಾಕೊಂಡಿದ್ದು ಇದು ಹೌದು. ಹಿಂಗೆ ನೋಡೋಕೆ ಏನಂತ ಡಿಫ್ರೆಂಟ್ ಹತ್ರ ಅನಿಸ್ತಾ ಇದೆ. ಬಿಟ್ಟಿರೋ ತರ ಮಾಡೋರು ಈ ಸತಿ. ಹಾವು ಎಲ್ಲ ಏನೇನೋ ಇಟ್ಬಿಟ್ಟವ್ರೆ. ಅಷ್ಟು ಗಮನಿಸಿಲ್ಲ ನಾನು. ಗೊತ್ತಾಗುತ್ತಲ್ಲ, ಶಾಂತವಾಗಿದ್ರೆ ನೋಡ್ತಾ ಇರ್ಬೇಕು ಅಂತ. ಮೋದಿ ಹಾಸ್ಪಿಟಲ್ ಅಪೋಸಿಟ್ ರೋಡ್. ಅದು ಗಂಡನ ಮನೆ ಅಂತೆ, ಇದು ತವ್ರ ಮನೆ ಅಂದ್ಬಿಟ್ಟು ಮಾಡೋದು. ಮಡಿವಾಳ ಗಂಡ ಅಂತ ಏನೋ ಒಂದು ಸ್ಟೋರಿ ಇದೆ. ಅದು ಇದ್ರಲ್ಲಿ ಹಾಕಿದ್ನಲ್ಲ ಮನೆ ನೋಡಿಲ್ಲ. ಕೊಟ್ಬಿಡು ಅವ್ರಿಗೆ. ಅದು ಸೃಜನಾಗೆ. ಇದು ಅರೌಂಡ್ 12-12:30ಗೆ ಅಲ್ಲಿ ಊರಲ್ಲಿರೋ ಬೇರೆ ದೇವ್ರುಗಳು ಮೆರವಣಿಗೆ ಮಾಡ್ತಾರೆ. ಇದು ಪಳ್ಳೆಕಮ್ಮ ಅಂತ. ಫಸ್ಟ್ ಇದು ಬಂದಿದ್ದಾದಮೇಲೆ ಎಲ್ಲ ದೇವರು ಆದಮೇಲೆ ಲಾಸ್ಟಲ್ಲಿ ದೊಡ್ಡಮ್ಮ ದೇವ್ರು ಬರೋದು. ಅದಕ್ಕಂತೂ ಪಲ್ಲಕ್ಕಿ ತುಂಬಾ ಚೆನ್ನಾಗಿತ್ತು. ಆ ಚಿಕ್ಕ ಚಿಕ್ಕ ರೋಡಲ್ಲೂ ಎಷ್ಟು ದೊಡ್ಡದಾಗಿ ಕಟ್ಟಿದ್ರು, ಚೆನ್ನಾಗಿ ಅನಿಸ್ತಾ ಇತ್ತು. ಅದಕ್ಕೆ ಅದು ತಿರ್ಗಂಗ್ ಮಾಡಿರೋದು.
ನೋಡ್ರಿ ರಾಧಾ ಆಂಟಿ ಅಂತೂ ಹಾಸ್ಕೊಂಡ್ ಮಲ್ಕೊಂತವ್ರೆ. ಒಂದಂಟಿ ಅಲ್ಲಿ ಮಲ್ಕೊಂಡ್ರು. ಇವಾಗ ತಾನೇ ಪಾಪ ಆಂಟಿ ಮಲ್ಕೊಂಡ್ರು, ಅಷ್ಟು ಬೇಗ ಕಾಫಿ ಕೊಡ್ತಾ ಇದ್ದೀರಾ? ಎಷ್ಟೊಂದ್ಸತಿ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕಿನ್ನ ತಾನೇ ಅಲ್ಲಿ. 2 ಗಂಟೆ 3 ಗಂಟೆ ಬೇಗ ಆಗೋಯ್ತು ಇವತ್ತು. ಅವ್ರನ್ನೂ ಕರೀರಿ ಹಂಗೆ. ಬಾಯ್.